ನೋಡಪ್ಪ, ಮಂಜುನಾಥ ಬದುಕಿದ್ದಾನೆ. ಮಂಜುನಾಥ ಇನ್ನೂ ಸಾಕಿಲ್ಲ. ಮಂಜುನಾಥನ ಆಶೀರ್ವಾದ ಇದೆ. ಮಂಜುನಾಥನ ಆಶೀರ್ವಾದವನ್ನು ಪಡೆಯೋದಕ್ಕೆ ಧರ್ಮಾಧಿಕಾರಿಗಳ ಅವರ ಕುಟುಂಬ ತುಂಬ ಎಲ್ಲ ಒಂದು ಕಡೆ ಆ ದೈವವನ್ನು, ಆ ದೈವದ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರ ಫಲ ಇಂಥ ಅನೇಕ ದುರ್ಘಟನೆಗಳು ನಡೆದಾಗ ದೇವರ ಎಲ್ಲ ಒಂದು ಕಡೆ ಇದ್ದಾನೆ ಅನ್ನೋದಕ್ಕೆ ಇವತ್ತು ಸಾಬೀತಾಗಿದೆ. ನನಗನ್ನಿಸ್ತದೆ ಯಾರು ಮಾಡಿದರು ಅವರೆಲ್ಲರೂ ಕೂಡ ಸತ್ಯನಾಶವಾಗ್ತಾರೆ. ಸತ್ಯ ಹೊರಗಡೆ ಬಂದಿದೆ. ನನಗೆ ಇನ್ನು ಮುಂದೆ ಯಾವುದಾದ್ರು ಕಾರಣದಲ್ಲಿ ಇಂಥ ದೈವಗಳ ಸಂಕಲ್ಪಗಳನ್ನು, ಅಣ್ಣಪ್ಪನನ್ನು, ಧರ್ಮಸ್ಥಳದ ಇತಿಹಾಸವನ್ನು ಎಲ್ಲ ಒಂದು ಕಡೆ ಯಾರ್ದೋ ಇದಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಅಪಪ್ರಚಾರ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನೋರಿಗೆ ಇದೊಂದು ದೊಡ್ಡ ಸಂದೇಶ. ಇಂಥ ಪಾಪದ ಕೆಲಸ ಯಾರೇ ಮಾಡಿದ್ರು ಕೂಡ ಪಾಪಿಸ್ತುಗಳು ಅನ್ನೋದನ್ನು ಇವತ್ತು ಅವನ ಇದರಿಂದ ಹೇಳಿಕೆಯಿಂದನೇ ಗೊತ್ತಾಗಿದೆ. ಥ್ಯಾಂಕ್ ಯು. ನೋಡಪ್ಪ, ಮಂಜುನಾಥ ಬದುಕಿದ್ದಾನೆ. ಮಂಜುನಾಥ ಇನ್ನೂ ಸಾಕಿಲ್ಲ. ಮಂಜುನಾಥನ ಆಶೀರ್ವಾದ ಇದೆ. ಮಂಜುನಾಥನ ಆಶೀರ್ವಾದವನ್ನು ಪಡೆಯೋದಕ್ಕೆ ಧರ್ಮಾಧಿಕಾರಿಗಳ ಅವರ ಕುಟುಂಬ ತುಂಬ ಎಲ್ಲ ಒಂದು ಕಡೆ ಆ ದೈವವನ್ನು, ಆ ದೈವದ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರ ಫಲ ಇಂಥ ಅನೇಕ ದುರ್ಘಟನೆಗಳು ನಡೆದಾಗ ದೇವರ ಎಲ್ಲ ಒಂದು ಕಡೆ ಇದ್ದಾನೆ ಅನ್ನೋದಕ್ಕೆ ಇವತ್ತು ಸಾಬೀತಾಗಿದೆ. ನನಗನ್ನಿಸ್ತದೆ ಯಾರು ಮಾಡಿದರು ಅವರೆಲ್ಲರೂ ಕೂಡ ಸತ್ಯನಾಶವಾಗ್ತಾರೆ. ಸತ್ಯ ಹೊರಗಡೆ ಬಂದಿದೆ. ನನಗೆ ಇನ್ನು ಮುಂದೆ ಯಾವುದಾದ್ರು ಕಾರಣದಲ್ಲಿ ಇಂಥ ದೈವಗಳ ಸಂಕಲ್ಪಗಳನ್ನು, ಅಣ್ಣಪ್ಪನನ್ನು, ಧರ್ಮಸ್ಥಳದ ಇತಿಹಾಸವನ್ನು ಎಲ್ಲ ಒಂದು ಕಡೆ ಯಾರ್ದೋ ಇದಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಅಪಪ್ರಚಾರ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನೋರಿಗೆ ಇದೊಂದು ದೊಡ್ಡ ಸಂದೇಶ. ಇಂಥ ಪಾಪದ ಕೆಲಸ ಯಾರೇ ಮಾಡಿದ್ರು ಕೂಡ ಪಾಪಿಸ್ತುಗಳು ಅನ್ನೋದನ್ನು ಇವತ್ತು ಅವನ ಇದರಿಂದ ಹೇಳಿಕೆಯಿಂದನೇ ಗೊತ್ತಾಗಿದೆ. ಥ್ಯಾಂಕ್ ಯು. ನೋಡಪ್ಪ, ಮಂಜುನಾಥ ಬದುಕಿದ್ದಾನೆ. ಮಂಜುನಾಥ ಇನ್ನೂ ಸಾಕಿಲ್ಲ. ಮಂಜುನಾಥನ ಆಶೀರ್ವಾದ ಇದೆ. ಮಂಜುನಾಥನ ಆಶೀರ್ವಾದವನ್ನು ಪಡೆಯೋದಕ್ಕೆ ಧರ್ಮಾಧಿಕಾರಿಗಳ ಅವರ ಕುಟುಂಬ ತುಂಬ ಎಲ್ಲ ಒಂದು ಕಡೆ ಆ ದೈವವನ್ನು, ಆ ದೈವದ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಪೂಜೆ ಮಾಡಿದ್ರ ಫಲ ಇಂಥ ಅನೇಕ ದುರ್ಘಟನೆಗಳು ನಡೆದಾಗ ದೇವರ ಎಲ್ಲ ಒಂದು ಕಡೆ ಇದ್ದಾನೆ ಅನ್ನೋದಕ್ಕೆ ಇವತ್ತು ಸಾಬೀತಾಗಿದೆ. ನನಗನ್ನಿಸ್ತದೆ ಯಾರು ಮಾಡಿದರು ಅವರೆಲ್ಲರೂ ಕೂಡ ಸತ್ಯನಾಶವಾಗ್ತಾರೆ. ಸತ್ಯ ಹೊರಗಡೆ ಬಂದಿದೆ. ನನಗೆ ಇನ್ನು ಮುಂದೆ ಯಾವುದಾದ್ರು ಕಾರಣದಲ್ಲಿ ಇಂಥ ದೈವಗಳ ಸಂಕಲ್ಪಗಳನ್ನು, ಅಣ್ಣಪ್ಪನನ್ನು, ಧರ್ಮಸ್ಥಳದ ಇತಿಹಾಸವನ್ನು ಎಲ್ಲ ಒಂದು ಕಡೆ ಯಾರ್ದೋ ಇದಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಅಪಪ್ರಚಾರ ಮಾಡಿ ಕೆಟ್ಟ ಹೆಸರು ತರಬೇಕು ಅನ್ನೋರಿಗೆ ಇದೊಂದು ದೊಡ್ಡ ಸಂದೇಶ. ಇಂಥ ಪಾಪದ ಕೆಲಸ ಯಾರೇ ಮಾಡಿದ್ರು ಕೂಡ ಪಾಪಿಸ್ತುಗಳು ಅನ್ನೋದನ್ನು ಇವತ್ತು ಅವನ ಇದರಿಂದ ಹೇಳಿಕೆಯಿಂದನೇ ಗೊತ್ತಾಗಿದೆ. ಥ್ಯಾಂಕ್ ಯು.